ಇದು ಟ್ರಿಗ್ನೋಮೆಟ್ರಿದು 21ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ ಈ ಪ್ರಾಬ್ಲಮಲ್ಲಿ ಎಕ್ಸಾಂಪಲ್ದು 7ನೇದು. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇದರಲ್ಲಿ ರೈಟ್ ಆಂಗಲ್ ಡಟ್ ಕ್ಯೂ ಪಿ ಕ್ಯೂ ಈಕ್ವಲ್ ಟು 3 ಸೆಂಟಿಮೀಟ್ರು, ಪಿ ಆರ್ ಈಕ್ವಲ್ ಟು 6 ಸೆಂಟಿಮೀಟ್ರು. ಡೆಟರ್ಮೈನ್ ಕ್ಯೂ ಪಿ ಆರ್ ಪಿ ಕ್ಯೂ ಆರ್. ಈ ಸೈಡು 3 ಸೆಂಟಿಮೀಟ್ರು, ಈ ಸೈಡ್ 6 ಸೆಂಟಿಮೀಟ್ರು ಅಂತ ಕೊಟ್ಟವ್ರ. ಇದು ಆಂಗಲ್ 6 ಮತ್ತು ಆಂಗಲ್ ಪಿ ಕಂಡುಹಿಡಿಬೇಕು. ಯಾವ ಥರ ಇಲ್ಲಿ ಕೊಟ್ಟಿರೋದೇನು, ಪಿ ಕ್ಯೂ ಈಕ್ವಲ್ ಟು 3, ಪಿ ಕ್ಯೂ ಈಕ್ವಲ್ ಟು 3 ಸೆಂಟಿಮೀಟ್ರು, ಪಿ ಆರ್ ಈಕ್ವಲ್ ಟು 6 ಸೆಂಟಿಮೀಟ್ರು. ಕಂಡುಹಿಡಿಬೇಕಿರೋದು ಆಂಗಲ್ ಪಿ ಅನ್ನೋದೆಷ್ಟು ಮತ್ತು ಆಂಗಲ್ ಆರ್ ಅನ್ನೋದೆಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಅದನ್ನು ಆರಾಮಾಗಿ ಕಂಡುಹಿಡಿಬೋದು. ಹೆಂಗೆ ಅಂದರೆ ಆಂಗಲ್ ಪಿ ಮತ್ತು ಕ್ಯೂ, ಫಸ್ಟು ಆಂಗಲ್ ಪಿ ತಗೋಬೇಕು. ಆಂಗಲ್ ಪಿಗೆ ಇದು ಜಂಟಿಯಾಗಿರೋ ಸೈಡು, ಹಂಗಾಗಿ ಇದು ಅಡ್ಜಸೆಂಟ್ ಆಯ್ತದ. ಆಮೇಲೆ ಈ ಸೈಡು ಹೈಪೋಟೆನ್ಯೂಸ್ ಆಯ್ತದ. ಎಲ್ಲ ಪ್ರಾಬ್ಲಮ್ ಮಾಡೋಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಪೆಸಿಫಿಕ್ ಆ್ಯಂಗಲ್ ಕಲ್ತಿರಬೇಕು. 30 ಡಿಗ್ರಿ, 60 ಡಿಗ್ರಿ, 90, 45 ಡಿಗ್ರಿ, 0ಇಂದ 90 ಡಿಗ್ರಿ ತನಕ ಸೈನು, ಕಾಸು, ಟ್ಯಾನ್ದು. ಈಗ ಇದು 3 ಮಾಡ್ತೀನಿ. ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸ್ ಆಯಿತು. ಅಡ್ಜಸೆಂಟು ಹೈಪೋಟೆನ್ಯೂಸ್ ಲಿಂಕ್ ಮಾಡೋದು ಯಾವುದು, ಕಾಸ್ ಥೀಟಾ. ಹಂಗಾಗಿ ಕಾಸ್ ಪಿ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂತ ಮಾಡಬೇಕು. ಕಾಸ್ ಪಿ ಅನ್ನೋದೆಷ್ಟು ಗೊತ್ತಿಲ್ಲ. ಕಾಸ್ ಪಿಗೆ ಈ ಅಡ್ಜಸೆಂಟು ಹೈಪೋಟೆನ್ಯೂಸ್ ಎಷ್ಟು, ಅಡ್ಜಸೆಂಟು 3 ಯೂನಿಟ್ಟು, ಹೈಪೋಟೆನ್ಯೂಸ್ 6 ಯೂನಿಟ್ಟು, 3 1 3 2. ಕಾಸ್ ಪಿ ಈಕ್ವಲ್ ಟು ಹಾಫು. ಕಾಸ್ ಪಿಲಿ ಯಾವುದ್ರಲ್ಲಿ ಬರ್ತದೆ, ಕಾಸ್ ಆ್ಯಂಗಲಲ್ಲಿ ಎಲ್ಲನೂ ನೋಡ್ಬೇಕು. ಇವಾಗ ಕಾಸ್ 0 ಡಿಗ್ರಿ ಅಂದರೆ ಇದು 1, ಕಾಸ್ 30 ಡಿಗ್ರಿಗೆ √3/2, ಕಾಸ್ 45ಗೆ 1/2, ಕಾಸ್ 60ಗೆ ಹಾಫ್ ಅಂತ ಬರ್ತದೆ. ಅಲ್ಲಿಗ ಕಾಸ್ ಪಿ ಈಕ್ವಲ್ ಟು ಕಾಸ್ 60 ಡಿಗ್ರಿ. ಕಾಸ್ 60 ಡಿಗ್ರಿಗೆ ಹಾಫ್ ಆಯಿತು. ಇಲ್ಲೂ ಕಾಸ್ ಪಿಗೆ 60 ಡಿಗ್ರಿ ಆಯಿತು. ಕಾಸನ್ನು ಫಂಕ್ಷನ್ ಕ್ಯಾನ್ಸಲ್ ಮಾಡಬೇಕು. ಮಾಮೂಲಿ 2 ಟೈಮ್ಸ್ ಆಫ್ 3, ಇಲ್ಲಿ 2 ಟೈಮ್ಸ್ ಆಫ್ ಎಕ್ಸ್ ಅಂತಿದ್ದಾಗ 2 ಕ್ಯಾನ್ಸಲ್ ಮಾಡ್ತೀವಲ್ಲ, ಆ ಥರ ಕ್ಯಾನ್ಸಲ್ ಮಾಡೋದಲ್ಲ. ಇಲ್ಲೂ ಕಾಸ್ ಫಂಕ್ಷನ್ ಆಯಿತು, ಇಲ್ಲೂ ಕಾಸ್ ಫಂಕ್ಷನ್ ಆಯಿತು. ಕಾಸ್ ಫಂಕ್ಷನ್ನ ಇಲ್ದಂಗೆ ಮಾಡ್ಬೇಕು 2 ಕಡೆಗೂ. ಆವಾಗ ಪಿ ಈಕ್ವಲ್ ಟು 60 ಡಿಗ್ರಿ ಅಂತ ಉಳಿತದೆ. ಅಲ್ಲಿಗೆ ಆ್ಯಂಗಲ್ ಪಿ ಅನ್ನೋದು 60 ಡಿಗ್ರಿ ಆಯಿತು. ಅದೇ ಥರ ನೆಕ್ಸ್ಟು ಇನ್ನೊಂದು ಟ್ರಯಾಂಗಲ್ ತಗೋಬೇಕು. ಈ ಟ್ರಯಾಂಗಲಲ್ಲ, ಅದೇ ಟ್ರಯಾಂಗಲ್ಲು ಆರ್ ನೋಡಿದಾಗ ಹೈಪೋಟೆನ್ಯೂಸ್ ಬೇರೆ, ಅಡ್ಜಸೆಂಟ್ ಬೇರೆ ಆಯ್ತದೆ. ಇದು 6, ಇದು ಕ್ಯೂ, ಇದು ಪಿ, ಇದು 3 6, ಇದೆಲ್ಲ ಮಾಮೂಲಿ. ಆದರೆ ಇವಾಗ 6 ಆ್ಯಂಗಲಿಂದ ಕಂಡುಹಿಡಿಬೇಕು, ಪಿ ಆ್ಯಂಗಲಿಂದಲ್ಲ. 6 ಆ್ಯಂಗಲಿಂದ ನೋಡಿದ್ರೆ ಇದು ಆಪೋಸಿಟ್ ಆಯ್ತದೆ, ಇದೇ ಸೈಡು. ಅದು ಪಿ ಆ್ಯಂಗಲ್ಗೆ ಜಂಟಿಯಾಗಿರೋದಕ್ಕೆ ಅಡ್ಜಸೆಂಟ್ ಆಗಿತ್ತು. ಅದು 6 ಆ್ಯಂಗಲ್ಗೆ ಆಪೋಸಿಟ್ ಇರೋದ್ರಿಂದ ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು. ಆಪೋಸಿಟ್ಟು ಹೈಪೋಟೆನ್ಯೂಸ್ ಲಿಂಕ್ ಮಾಡೋದು ಯಾವುದು, ಸೈನ್ ಥೀಟಾ, ಸೈನ್ ಆಫ್ ಆ್ಯಂಗಲು. ಇದು ಸೈನ್ ಆಫ್ ಆರ್ ಈಕ್ವಲ್ ಟು ಇದು ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇಲ್ಲಿ ಸೈನ್ ಆರ್ ಅಂದರೆ ಎಷ್ಟು, ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಆಪೋಸಿಟ್ಟು 3, ಇದು ಹೈಪೋಟೆನ್ಯೂಸ್ 6, 3 1 3 2 ಮತ್ತು ಅದ ಸೈನ್ ಆರ್ ಈಕ್ವಲ್ ಟು ಹಾಫು. ಸೈನಲ್ಲಿ ಹಾಫ್ ಯಾವಾಗ ಬರ್ತದ, 0 ನೋಡಬೇಕು. ಸೈನ್ 0 ಈಕ್ವಲ್ ಟು 0, ಸೈನ್ 30 ಈಕ್ವಲ್ ಟು ಹಾಫು. ಇದು ಸೈನ್ 30ಕ್ಕೆ ಬರ್ತದೆ. ಇಲ್ಲಿ ಸೈನ್ ಆರ್ ಈಕ್ವಲ್ ಟು ಸೈನ್ 30 ಅಂತ. 2 ಕಡೆಯಿಂದನೂ ಸೈನ್ ಇರೋದ್ರಿಂದ ಸೈನ್ ಫಂಕ್ಷನ್ನ ತೆಗೆದುಹಾಕಬೇಕು. ಆವಾಗ ಆರ್ ಈಕ್ವಲ್ ಟು 30 ಡಿಗ್ರಿ ಅಂತ ಆಯ್ತದೆ. ಇದು ಆರ್ ಈಕ್ವಲ್ ಟು 30 ಡಿಗ್ರಿ, ಆ್ಯಂಗಲ್ ಪಿ ಈಕ್ವಲ್ ಟು 60. ಅವರು ಅದನ್ನೇ ಕೇಳಿದ್ದು, ಆ್ಯಂಗಲ್ ಆರ್ ಎಷ್ಟು, ಇದು ಪಿ ಎಷ್ಟು, ಆ್ಯಂಗಲ್ ಆರ್ ಎಷ್ಟು ಅಂತ. ಬಾಯ್.